ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂದಿನ ವಿಷಯ ಏನು ಅಂದರೆ ಕಟ್ಟರ್ ಇಮಾನ್ದಾರ್. ಹರಿಶ್ಚಂದ್ರನಿಗಿಂತ ನಾವೇ ಸತ್ಯ ಹೇಳೋರು, ನಾವೇ ಧರ್ಮಾತ್ಮರು, ನಾವು ಲಂಚ ಹೊಡೆಯೋದಿಲ್ಲ, ಭ್ರಷ್ಟಾಚಾರದ ವಿರುದ್ಧ ಹೋರಾಡೋರು ಅಂತ ಹೇಳೋದು ಯಾರಾದರೂ ಇದ್ದಾರೆ ಅಂತಂದರೆ ಅರವಿಂದ್ ಕೇಜ್ರಿವಾಲ್ ಅಂತ ಹೇಳ್ಬೋದು. ನಾವು ತಮಾಷೆಯಾಗಿ ಏನು ಮಾಡ್ತೀವಿ, ಅರವಿಂದ್ ಕೇಜ್ರಿವಾಲ್ ಅಂತ ಕರಿತೀವಿ. ಸೊ ಮುಂದಕ್ಕೆಲ್ಲ ಅರವಿಂದ್ ಕೇಜ್ರಿವಾಲ್ ಅಂತಲೇ ಕರಿತೀನಿ. ಈ ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದ್ರು ಅಂದರೆ, ರಾಲೇಗಾಂವ್ ಸಿದ್ದಿ ಅಂತಿದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಅಣ್ಣಾ ಹಜಾರೆ ಅಂತ ಬರ್ತಾರೆ, ಅವರು ಎಕ್ಸ್-ಸರ್ವಿಸ್ಮನ್ನು. ಅವ್ರೇನು ಮಾಡ್ತಾರೆ, ಭ್ರಷ್ಟಾಚಾರದ ವಿರುದ್ಧ ರಾಲೇಗಾಂವ್ ಸಿದ್ದಿನ ಭಾಳ ಇಂಪ್ರೂವ್ ಮಾಡಿದ್ದಾರೆ ಅವರು, ಇಂಡಿವಿಜುವಲ್ ಆಗಿ, ಯಾವುದೇ ಗೌರ್ಮೆಂಟಿನ ಸಪೋರ್ಟ್ ಇರಲಿ. ಹಾಗಾಗಿ ಅಣ್ಣಾ ಹಜಾರೆ ಏನು ಮಾಡ್ತಾರೆ, ಭ್ರಷ್ಟಾಚಾರದ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಹೇಗೆ ಆಂದೋಲನ ಮಾಡ್ತಾರೆ ಹಾಗೆ ಆಂದೋಲನ ಶುರು ಮಾಡ್ತಾರೆ. ಈ ಆಂದೋಲನ ಶುರು ಮಾಡಿದಾಗ ದೇಶವ್ಯಾಪಿ ಆಂದೋಲನ ನಡೆಯುತ್ತೆ. ಅದು ಏನು 15 ದಿವಸ, 20 ದಿವಸ, ಒಂದು ವಾರ, ಒಂದು ತಿಂಗಳು ನಡೆಯುತ್ತೆ. ಮೈಸೂರಿನಲ್ಲೂ ಸಹ ಸುಮಾರು ಒಂದು ವಾರದಿಂದ ಹಿಡಿದು 15 ದಿವಸದವರೆಗೂ ನಡೀತು. ನೋಡಿ, ಮಹಾತ್ಮ ಗಾಂಧಿ ಸ್ಕ್ವೇರಲ್ಲಿ ನಡೆಯುತ್ತಿದ್ದು, ಅನೇಕ ಸ್ಕೂಲ್ನವರು, ಅನೇಕ ಸಂಘ ಸಂಸ್ಥೆಗಳು, ಅನೇಕ ಏರಿಯಾದಿಂದ ಜನಗಳು ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ಎಲ್ಲ ಹೋಗ್ತಾರೆ. ಅಲ್ಲಿ ಅನೇಕ ಜನರು ಸಂಘಟಕರು ಇರ್ತಾರೆ. ಆ ಥರ ಸಂಘಟನೆ ಮಾಡೋದ್ರಲ್ಲಿ ನಾನು ಸಹ ಅಲ್ಲಿ ಸಂಘಟಕರು ಒಬ್ಬರಾಗಿ ಸುಮಾರು ಒಂದು ವಾರ ಅಲ್ಲಿ ಏನು ಅಂತಂದರೆ, ಯಾರು ಸಂಘಟಕರಿದ್ದರು ಅವರಿಗೆ ಎಲ್ಲರಿಗೂ ಜ್ಯೂಸ್ ಅರೇಂಜ್ ಮಾಡೋದು ಅಥವಾ ತಿಂಡಿ ಅರೇಂಜ್ ಮಾಡೋದು, ಬಂದಿರತಕ್ಕಂಥ ಕ್ರೌಡ್ನ ಕಂಟ್ರೋಲ್ ಮಾಡೋದು, ಏನು ಅನಾಹುತ ನಡೆದಾಗ ಅವ್ರನ್ನ ವಾಪಸ್ ಕಳಿಸ್ಕೊಡೋದು, ಇಷ್ಟು ಜವಾಬ್ದಾರಿ ನಮ್ಮ ಮೇಲಿತ್ತು. ಏನಾಗುತ್ತೆ, ಭ್ರಷ್ಟಾಚಾರದ ವಿರುದ್ಧ ಇಷ್ಟು ಹೋರಾಟ ನಡೆಯುತ್ತೆ. ಹೋರಾಟ ನಡೆದು ಏನಾಗುತ್ತೆ, ಇದೆಲ್ಲ ನರಿ ಕೂಗು ಗಿರಿಗೆ ಮುಟ್ಟೀತೆ ಅಂತಂದ್ಬಿಟ್ಟು. ನರಿ ಬೆಟ್ಟದಲ್ಲಿ ಕೂತ್ಕೊಂಡು ಕೂಗುತ್ತೆ, ಬಟ್ ಬೆಟ್ಟ ಇಡೀ ಪ್ರತಿಧ್ವನಿಸಲ್ಲ. ಹಾಗೆ ನಾವು ಮೈಸೂರಿನಲ್ಲಿ ಏನೇ ಗಲಾಟೆ ಮಾಡಿದ್ರು, ದೇಶದಲ್ಲಿ ತುಂಬ ಗಲಾಟೆ ಮಾಡಿದ್ರು, ಡೆಲ್ಲಿಗೆ ಮುಟ್ಟಬೇಕು ಈ ಕೂಗು. ಆದರೆ ಅದು ಬಹಳ ಮುಖ್ಯ. ಹಿಂದಿನ ಕಾಲದಿಂದ, ಮೊಹಮ್ಮದರ ಕಾಲದಿಂದನೂ, ಮುಸಲ್ಮಾನರ ಕಾಲದಿಂದ ಒಂದು ಪ್ರತೀತಿ ಇದೆ. ಏನು ಅಂತಂದರೆ, ಡೆಲ್ಲಿನ ಯಾರು ರಾಜ್ಯಭಾರ ಮಾಡಿಬಿಡ್ತಾರೆ ಅವ್ರು ಇಂಡಿಯಾ ಪೂರ್ತಿ ರಾಜ್ಯಭಾರ ಮಾಡ್ದಂಗೆ ಅಂತಂದ್ಬಿಟ್ಟು. ಬ್ರಿಟಿಷರಿಗೂ ಅನ್ವಯಿಸುತ್ತಿದ್ದು. ಬ್ರಿಟಿಷರು ಛತ್ತೀಸ್ಗಢನ ರೂಲ್ ಮಾಡಲಿಲ್ಲ. ಅನೇಕ ಜನ ಮುಸಲ್ಮಾನ ರಾಜರುಗಳಾದರೂ, ಔರಂಗಜೇಬ್ ಆದರೂ ಅವನು ಛತ್ತೀಸ್ಗಢನ ರೂಲ್ ಮಾಡಲಿಲ್ಲ. ಮತ್ತು ಶಿವಾಜಿ ಮಹಾರಾಜನ ಸೋಲ್ಸೋಕ್ಕಾಗಲಿಲ್ಲ. ಅವನು ಇದು ಗಮನದಲ್ಲಿಟ್ಕೋಬೇಕಾದ ಅಂಶ. ಇಷ್ಟೆಲ್ಲ ನಡೆದಾಗ ಏನಾಗುತ್ತೆ, ಡೆಲ್ಲಿನಲ್ಲೂ ಇದ್ರ ಕಾವು ಹತ್ತಿದಾಗ ನೋಡಿ, ಅರವಿಂದ್ ಕೇಜ್ರಿವಾಲ್ ಅಂದ್ಬಿಟ್ಟು ಅವರು ಇಂಡಿಯನ್ ರೆವಿನ್ಯೂ ಸರ್ವಿಸಲ್ಲಿ ಇರ್ತಾರೆ, IAS ಪಾಸ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅವರು ಭಾಳ ಚಾಲಾಕಿ. ಯಾಕೆಂದರೆ IAS ಪರೀಕ್ಷೆ ಮಾಡಬೇಕು ಅಂತಂದರೆ ಅವರ IQ ಲೆವೆಲ್ಲು, ಸ್ಮಾರ್ಟು ಜಾಸ್ತಿ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಅಣ್ಣಾ ಹಜಾರೆ ಆಂದೋಲನ ಹೈದರಾಬಾದಲ್ಲಿ ಸಕ್ಸಸ್ ಮಾಡ್ತಾರೆ. ಹೀಗೆ ಸಕ್ಸಸ್ ಮಾಡಬೇಕಾದ್ರೆ ಶೀಲಾ ದೀಕ್ಷಿತ್ ಅಂದ್ಬಿಟ್ಟು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇರ್ತಾರೆ, ಇಲ್ಲಿ ಡೆಲ್ಲಿನಲ್ಲಿ. ಅವ್ರನ್ನ ಸೋಲಿಸ್ತಾರೆ ಇವರು. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಸೋಲಿಸ್ಬಿಟ್ಟು ಏನು ಮಾಡ್ತಾರೆ, ಮೊದಲನೇ ಸರಿ ಇವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ಎರಡನೇ ಸರಿನೂ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೇನು ಲೋಕಸಭಾ ಎಲೆಕ್ಷನ್ ಮುಗಿದ ತಕ್ಷಣ ಡೆಲ್ಲಿ ಎಲೆಕ್ಷನ್ ಬರುತ್ತೆ, ಮೂರನೇ ಸರಿನೂ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ. ಇವರು ತಮಗೆ ತಾವೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನು ಕಟ್ಟರ್ ಇಮಾನ್ದಾರ್, ನಮ್ಮ ಪಾರ್ಟಿನೇ ಕಟ್ಟರ್ ಇಮಾನ್ದಾರ್. ಆಮ್ ಆದ್ಮಿ ಪಾರ್ಟಿ ಅಂತ, ಆಪ್ ಅಂತ, AAP ಅಂತ ಹೇಳ್ತಾರೆ. ಪೊರಕೆ ಇವ್ರ ಸಿಂಬಲ್, ದೇಶನೇ ಗುಡಿಸಿ ಸ್ವಚ್ಛ ಮಾಡಿಬಿಡ್ತೀವಿ ಅಂತಂದ್ಬಿಟ್ಟು. ಸಿಂಬಲ್ ಮಾತ್ರ ಸ್ಮಾರ್ಟ್ ಅಂತ ಹೇಳಿದ್ರೆ, IAS ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಬುದ್ಧಿವಂತರು. ಬುದ್ಧಿವಂತಿಕೆಯಲ್ಲಿ ಏನಿದಿಲ್ಲ. ಆದರೆ ನಮ್ಮ ದೇಶಕ್ಕೆ ಬೇಕಾಗಿರೋದು ಬುದ್ಧಿವಂತಿಕೆ ಜೊತೆಗೆ ಪ್ರಾಮಾಣಿಕತೆ ಫಸ್ಟ್, ನೆಕ್ಸ್ಟ್ ಬುದ್ಧಿವಂತಿಕೆ. ನೋಡಿ, ನರೇಂದ್ರ ಮೋದಿ ನಮಗೆ ಸಿಕ್ಕಿರ್ತಕ್ಕಂಥ ಅತಿ ಅದ್ಭುತವಾದ, ಅತಿ ವಿರಳವಾದ, ಭಾಳ ಅಪರೂಪಕ್ಕೆ ಸಿಗ್ತಕ್ಕಂಥ ಒಂದು ವಜ್ರ. ಅದನ್ನು ಕಾಪಾಡ್ಕೋಬೇಕಾಗಿರೋದು ನಮ್ಮೆಲ್ಲರ ಮುಖ್ಯ ಕರ್ತವ್ಯ. ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇವರು ಮಾತಾಡ್ತಾ ಇದ್ದೆ. ಇವರು ಕಟ್ಟರ್ ಇಮಾನ್ದಾರ್ ಅಂತಾರೆ. ಅಂದರೆ ಸತ್ಯ ಹರಿಶ್ಚಂದ್ರ ದ್ವಾಪರ ಯುಗದಲ್ಲಿ ಇದ್ದಂತೆ, ಅವನ ಸತ್ಯ ಇದ್ದಂತೆ, ಅದು ಎಂತೆ ಕಂತೆಗಳು ಹೋಗ್ತೀವಿ. ನಾನು ಅದೇ ಥರ ಕಟ್ಟರ್ ಇಮಾನ್ದಾರ್. ನನ್ನ ಬಿಟ್ಟರೆ ಸತ್ಯ ಹೇಳೋರು ಯಾರಿಲ್ಲ, ನನ್ನ ಬಿಟ್ಟರೆ ಧರ್ಮನ ಆಚರಣೆ ಮಾಡೋರು ಯಾರಿಲ್ಲ, ನನ್ನ ಬಿಟ್ಟರೆ ಅತಿ ಪ್ರಾಮಾಣಿಕರು ಯಾರಿಲ್ಲ, ನನ್ನ ಬಿಟ್ಟರೆ ಅತಿ ಕಷ್ಟಪಡೋರು ಯಾರು ಇಲ್ಲ ಅಂತ ಹೇಳ್ಕೊಂಡು ಈತ ಏನು ಮಾಡ್ದ, ಮುಖ್ಯಮಂತ್ರಿ ಆಗ್ಬಿಟ್ಟ. ಓಕೆ, ಅದು ಒಂದಿದು. ಮುಖ್ಯಮಂತ್ರಿ ಆದಮೇಲೆ ಏನಾಯಿತು ನೋಡಿ, ಅಧಿಕಾರದ ಅಮಲ್ ಹತ್ಬಿಟ್ರೆ, ಹೆಂಡ ಕುಡಿದ್ರೆ ನಾವು ಅಮಲ್ ಹತ್ತುತ್ತೆ ಅಂದರೆ ತಲೆ ತಿರುಗಿಬಿಟ್ಟು 4 ಹೆಜ್ಜೆ ನೀಡೋಕ್ಕಾಗಲ್ಲ. ಈ ಮನುಷ್ಯ ಏನಾಯಿತು, ಮುಖ್ಯಮಂತ್ರಿ ಆದರೂ, ಮುಖ್ಯಮಂತ್ರಿ ಆದಾಗ ಇವ್ರು ಹೇಳ್ತಾಯಿದ್ರು, ನಾನು ಬಂಗ್ಲೆನಲ್ಲಿ ವಾಸ ಮಾಡೋದಿಲ್ಲ ಅಂತ. ಇವರು ಬಂಗ್ಲೆ ಸುಮಾರು 10 ಕೋಟಿಗಿಂತ ಜಾಸ್ತಿ ಆಗುತ್ತೆ ಇವರು ಅಂಥ ಮನೆಯಲ್ಲಿದ್ದಾರೆ ಡೆಲ್ಲಿನಲ್ಲಿ. ಮತ್ತು ನಾನು ಐಷಾರಾಮಿ ಕಾರುಗಳಲ್ಲಿ ಓಡಾಡಲ್ಲ ಅಂತಂದು. ಇವ್ರ ಕಾರ್ 10 ಕೋಟಿಗಿಂತ ಜಾಸ್ತಿ ಆಗುತ್ತೆ. ಈ ಆಮ್ ಆದ್ಮಿ ಪಾರ್ಟಿ ಜನಸಾಮಾನ್ಯರಿಗೆ ಇಷ್ಟೆಲ್ಲ ಇದಿದೆಯಾ, ಅವಕಾಶಗಳಿದೆಯಾ ಓಡಾಡೋದಕ್ಕೆ, ಮನೆಗಳಿಗೆ
ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಬಿಟ್ಬಿಟ್ರಿ ಇವರು. ಮೇನ್ ಐಷಾರಾಮಿ ಬಂಗಲೆ, ಐಷಾರಾಮಿ ಕಾರು, ಮತ್ತು ಭ್ರಷ್ಟಾಚಾರ ಮಾಡೋಕ್ಕೆ ಶುರು ಮಾಡಿದ್ರು. ಭ್ರಷ್ಟಾಚಾರದ ಪರಮಾವಧಿ ಇವರು. ಅತ್ಯಂತ ಪೀಕ್ಗೆ ಹೋದ್ರು. ಹಿಮಾಲಯದಲ್ಲಿ ನೋಡಿ, ಹಿಮಾಲಯ ಪರ್ವತನ ಹಿಲರಿ ಮತ್ತು ತೇನ್ಸಿಂಗ್ ಹತ್ತಿದ್ರಂತೆ. ಅದು ವರ್ಲ್ಡ್ ರೆಕಾರ್ಡು. ಇವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು ಭ್ರಷ್ಟಾಚಾರದಲ್ಲಿ. ಭ್ರಷ್ಟಾಚಾರದ ವರ್ಲ್ಡ್ ರೆಕಾರ್ಡ್ ಹೇಗಾಯಿತು ಅಂತಂದರೆ ಲಿಕ್ಕರ್ ಗೇಟ್ ಅಂದ್ಬಿಟ್ರು. ಲಿಕ್ಕರ್ ಗೇಟ್ ಅಂತಂದರೆ ನೋಡಿ, ಅಬಕಾರಿ ನೀತಿನ ಬದಲಾಯಿಸಿದ್ರು. ಮುಖ್ಯಮಂತ್ರಿ ಆಗಿರ್ತಾರೆ, ಇವ್ರಿಗೆ ಮಾತ್ರ ಪವರ್ ಇರುತ್ತೆ. ಅಬಕಾರಿ ನೀತಿನ ಬದಲಾಯಿಸ್ಬಿಟ್ಟು ಸಾವಿರಾರು ಕೋಟಿ ಲಂಚ ಹೊಡೆದ್ರು. ಸಾವಿರಾರು ಕೋಟಿ ಲಂಚ ಹೊಡೆದಿದ್ದೀನಿ ಹೇಗೆ ಖರ್ಚು ಮಾಡಿದ್ರು? ಕಟ್ಟರ್ ಇಮಾನ್ದಾರ್, ಅತ್ಯಂತ ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರ ಬಿಟ್ಟರೆ ಇವರೇ ಅಂತ ಹೇಳೋರು ಏನು ಮಾಡಿದ್ರು? ಇವರು ಆ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಗೋವಾ ಎಲೆಕ್ಷನಲ್ಲಿ ಖರ್ಚು ಮಾಡಿದ್ರು. ಆದರೂ ಗೆಲ್ಲಿಲ್ಲ, ಅದು ಬೇರೆ ವಿಷಯ. ಏನಾಯಿತು ಅಂತಂದರೆ ಈ ಮನುಷ್ಯ ಅತ್ಯಂತ ಭ್ರಷ್ಟ ಆದ. ಇಂಡಿಯಾ ದೇಶದಲ್ಲಿ ಹಿಂದೆ ಇರಲಿಲ್ಲ, ಈಗಲೂ ಇಲ್ಲ, ಬಹುಶಃ ಮುಂದೆನೂ ಆಗೋದಿಲ್ಲ. ಯಾಕೆಂದರೆ ನರೇಂದ್ರ ಮೋದಿ ಬಂದಿದ್ದಾರೆ. ನೀರು ಹೇಗೆ ಒಂದು ಸಾರಿ ಹರಿದು ಹೋಗೋಕ್ಕೆ ಶುರು ಮಾಡಿಬಿಟ್ರೆ ಹಿಂದಕ್ಕೆ ಹರಿಯೋದಿಲ್ಲ, ಹರಿಯೋದು ಬರೀ ಮುಂದಕ್ಕೆ ಮಾತ್ರ ಹರಿಯುತ್ತೆ, ಹಳ್ಳ ನೋಡ್ಕೊಂಡು ಹೋಗುತ್ತೆ. ಹಾಗೆ ನಮ್ಮ ದೇಶ ಏನಿದ್ರು ಪ್ರಾಮಾಣಿಕತೆಯಲ್ಲಿ ಮುಂದುವರಿಯುತ್ತೆ ನರೇಂದ್ರ ಮೋದಿ ಇರೋದ್ರಿಂದ. ಹಾಗಾಗಿ ನರೇಂದ್ರ ಮೋದಿಯವ್ರನ್ನ ಯಾವುದೇ ಕಾರಣಕ್ಕೂ ನಾವು ಕಲ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ.